ಕೆಲವೇ ಕ್ಷಣಗಳಲ್ಲಿ ಸಿಎಂ ಜನತಾ ದರ್ಶನ ಆರಂಭವಾಗಲಿದೆ. ಒಂದು ಕಡೆ ಚುನಾವಣಾ ಹತ್ತಿರದಲ್ಲಿದೆ, ಇನ್ನೊಂದು ಕಡೆಗೆ ಬಹುದೊಡ್ಡ ಜನಸ್ಪಂದನ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಮಟ್ಟದಲ್ಲಿ ಇದನ್ನ ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಜನ ಇವತ್ತು ವಿಧಾನಸೌಧದ ಮುಂಭಾಗಕ್ಕೆ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಜನತಾ ದರ್ಶನ ನಡೀತಾ ಇದೆ. ವಿಧಾನಸೌಧದ ಮುಂಭಾಗದಲ್ಲಿ ಇಡೀ ದಿನ ಇವತ್ತು ಜನಸ್ಪಂದನ ಕಾರ್ಯಕ್ರಮ ನಡೆಯಲಿದೆ. ಸಂಜೆ 6 ಗಂಟೆಯವರೆಗೂ ಕೂಡ ಈ ಜನಸ್ಪಂದನ ಕಾರ್ಯಕ್ರಮ ನಡೆಯಲಿದೆ. ಜನಸಾಗರವೇ ಹರಿದು ಬರ್ತಾ ಇದೆ. ಒಬ್ಬೊಬ್ಬರದು ಒಂದೊಂದು ರೀತಿ ಸಮಸ್ಯೆ. ನಾಡದೊರೆ ಬಳಿ ಸಮಸ್ಯೆಗಳ ಮೂಟೆಯನ್ನ ಜನ ಹೊತ್ತು ಬಂದಿದ್ದಾರೆ. ಮನವಿ ಸಲ್ಲಿಸಲು ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದಾರೆ. ಈ ಪ್ರಮಾಣದಲ್ಲಿ ಜನ ಬರ್ತಾ ಇದ್ದಾರೆ ಅಂತಂದ್ರೆ ಸ್ಥಳೀಯವಾಗಿ ಈ ಜನರಿಗೆ ಸಮಸ್ಯೆಯನ್ನ ಬಗೆಹರಿಸೋಕೆ ಸ್ಥಳೀಯವಾಗಿ ನಾಯಕರಾಗಿರಬಹುದು, ಅಧಿಕಾರಿಗಳಾಗಿರಬಹುದು ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ರ ಸೂಚನೆ ಮೇಲ್ನೋಟಕ್ಕಂತೂ ಕಾಣಿಸುತ್ತೆ. ನನ್ನ ಸಹೋದ್ಯೋಗಿ ಶ್ರೀನಿವಾಸರಾವ್ ದಳೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಈಗ ಜನ ಹೇಗೆ ಬಂದಿದ್ದಾರೆ, ಯಾವ ರೀತಿಯಾದಂತಹ ಸಮಸ್ಯೆಗಳನ್ನು ಇಟ್ಕೊಂಡು ಬಂದಿದ್ದಾರೆ, ಯಾವ ಪರಿಸ್ಥಿತಿ ಈಗ ವಿಧಾನಸೌಧದ ಮುಂಭಾಗದಲ್ಲಿ ಕಾಣಿಸ್ತಾ ಇದೆ ಶ್ರೀನಿವಾಸ್? ಸಂಜೆ 6 ಗಂಟೆಯವರೆಗೂ ಕೂಡ ಕಾರ್ಯಕ್ರಮ ನಡೆಯಲಿದೆ. ಜನಸಾಗರವೇ ಬಹುದೊಡ್ಡದಾಗಿ ಹರಿದು ಬರ್ತಾ ಇದೆ. ಸ್ಥಳೀಯವಾಗಿ ಹಲವು ಸಮಸ್ಯೆಗಳನ್ನು ಇಟ್ಕೊಂಡು ಬರ್ತಾರೆ. ಕೆಲವು ಸಮಸ್ಯೆಗಳನ್ನ ಮುಖ್ಯಮಂತ್ರಿಗಳ ಬಳಿ ಹೇಳ್ಕೊಳ್ಳೇಬೇಕು ಅಂತ ಬಂದಿರ್ತಾರೆ. ಅವರ ಜಾಗದ ವಿಚಾರದಲ್ಲಿರುತ್ತೋ, ಕೆಲಸದ ವಿಚಾರದಲ್ಲಿರುತ್ತೋ, ಇನ್ನೇನೋ ಜಮೀನು ವಿಚಾರದಲ್ಲಿ ಅವ್ರಿಗೆ ಜಾಗ ಸಿಗೋದಿಲ್ಲ ಅಂತಿರುತ್ತೋ, ಏನೇನೋ ಸಮಸ್ಯೆಗಳಿರುತ್ತೆ. ನನ್ನ ಸಹೋದ್ಯೋಗಿ ಈಗ ಮಾದೇಶ್ ಆನೇಕಲ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾದೇಶ್, ದೊಡ್ಡ ಮಟ್ಟದಲ್ಲಿ ಜನ ಬಂದಿದ್ದಾರೆ, ಜನಸಾಗರವೇ ಅಲ್ಲಿ ಹರಿದು ಬಂದಿದೆ. ಯಾವೆಲ್ಲ ಸಮಸ್ಯೆಗಳೀಗ ಕೇಳ್ತಾ ಇದ್ದಾರೆ, ಹೇಗಿದೆ, ಯಾವ ರೀತಿಯಾಗಿ ವಿಧಾನಸೌಧದ ಮುಂಭಾಗದಲ್ಲಿ ಜನಸಾಗರ ಕಂಡು ಬರ್ತಾ ಇದೆ ಮಾದೇಶ್? ಅರುಣ್, ನಾನು ಮೆಜೆಸ್ಟಿಕ್ ಬಳಿ ಇದ್ದೀನಿ. ಮೆಜೆಸ್ಟಿಕ್ನಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಅಂದರೆ ಇಲ್ಲಿಂದ ಉಚಿತ ಬಸ್ ವ್ಯವಸ್ಥೆಯನ್ನು BMTC ಕಲ್ಪಿಸಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಬೇರೆ ಬೇರೆ ಊರುಗಳಿಂದ, ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಜನರನ್ನ ಅವರ ಸಮಸ್ಯೆಗಳನ್ನು ಇಟ್ಕೊಂಡು ಬಂದಿದ್ದಾರೆ. CM ಬಳಿ ನಾವು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಅವರೆಲ್ಲರನ್ನು ಕೂಡ ಅಂದರೆ ಇಲ್ಲಿಂದ ಉಚಿತವಾಗಿ ವಿಧಾನಸೌಧದವರೆಗೂ ಕೂಡ ಕರೆದುಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಈಗ BMTC ಮಾಡಿರುವಂಥದ್ದು ಗಮನಿಸ್ಬೋದು. ಎಲ್ಲರೂ ಮನವಿ ಪತ್ರಗಳನ್ನು ಇಟ್ಕೊಂಡು ಬಂದಿದ್ದಾರೆ. ಮನವಿ ಪತ್ರಗಳನ್ನು ಇಟ್ಕೊಂಡು ತಮ್ಮ ಸಮಸ್ಯೆ ಏನಿದೆ ಸಮಸ್ಯೆಯನ್ನು CM ಬಳಿ ಹೇಳೋದಕ್ಕೆ ಈಗ ಬಂದಿರುವಂಥದ್ದು. ಜೊತೆಗೆ ಈಗ BMTCಯ ಅಧಿಕಾರಿಗಳನ್ನು, ಸಿಬ್ಬಂದಿಗಳನ್ನು ಕೂಡ ಗಮನಿಸ್ಬೋದು. ಯಾರೆಲ್ಲ ಅಂದರೆ ಇಲ್ಲಿ ಬಸ್ಗಳ ಬಂದಂಥ ಸಂದರ್ಭದಲ್ಲಿ ಯಾರೆಲ್ಲ ಜನಸ್ಪಂದನಕ್ಕೆ ಹೋಗಬೇಕು ಅವರೆಲ್ಲರನ್ನು ಕೂಡ ಕಳುಹಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ವಿಧಾನಸೌಧಕ್ಕೆ ಉಚಿತ ಪ್ರಯಾಣ ಇದೆ, ಎಲ್ಲರೂ ಕೂಡ ಬೇಗ ಹೋಗಿ ಅನ್ನುವಂಥ ಮಾತನ್ನು ಕೂಡ ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗಿನಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದರು. ಅವರೆಲ್ಲರನ್ನೂ ಕೂಡ ಉಚಿತ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಅವರನ್ನು ವಿಧಾನಸೌಧದ ಕಡೆಗೆ ಕಳುಹಿಸುವಂಥ ಕೆಲಸವನ್ನು ಕೂಡ ಇಲ್ಲಿ BMTC ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಮಾಡ್ತಾ ಇರುವಂಥದ್ದು. ಈಗ ಗಮನಿಸ್ಬೋದು, ಇದು ಕೂಡ ವಿಧಾನಸೌಧಕ್ಕೆ ಹೋಗ್ತಾ ಇರುವಂತಹ ಬಸ್ ಇದು. ಜೊತೆಗೆ ಎಲ್ಲರೂ ಕೂಡ ಮನವಿ ಪತ್ರಗಳನ್ನು ಇಟ್ಕೊಂಡು ಬಂದಿದ್ದಾರೆ. ಎಲ್ಲರೂ ಕೂಡ ಬಸ್ಗಳನ್ನು ಹತ್ತೋದಕ್ಕೆ ಈಗ ಬರ್ತಾ ಇರುವಂಥದ್ದು. ಈಗ ಗಮನಿಸ್ಬೋದು, ಇವರು ಕೂಡ ನೋಡಿ, ಅಂದರೆ ವಿಧಾನಸೌಧಕ್ಕೆ ಹೋಗ್ಬೇಕಾ, ಅವರು ಮನವಿ ಪತ್ರ ಇದೆಯಾ ಅವೆಲ್ಲವನ್ನು ಕೂಡ ನೋಡಿಕೊಂಡು ಫ್ರೀ ಬಸ್ ಅಂತ ಹೇಳ್ತಾ ಎಲ್ಲರನ್ನು ಕೂಡ ಹತ್ತಿಸ್ತಾ ಇರುವಂಥದ್ದು. ಈಗ ಹಲವರಿದ್ದಾರೆ ಇಲ್ಲಿ, ಅವರ ಸಮಸ್ಯೆಗಳನ್ನು ಇಟ್ಕೊಂಡು ಬಂದಿದ್ದಾರೆ. ಅವರು ಕೂಡ ಮಾತಾಡ್ತೀನಿ. ಸರ್, ಎಲ್ಲಿಂದ ಬಂದಿರೋ? ನಾನು ಸಾಲಿಗ್ರಾಮ, ಮೈಸೂರು ಜಿಲ್ಲೆಯಿಂದ ಬಂದಿದ್ದೇನೆ. ನಾನು ಒಬ್ಬ ಅನುದಾನಿತ ಶಾಲಾ ಶಿಕ್ಷಕ ಆಗಿದ್ದೇನೆ. ನಾನು ಪಿಂಚಣಿ ವಂಚಿತ ನೌಕರ. ಪಿಂಚಣಿ ಬಿಡುಗಡೆ ಮಾಡಬೇಕು, ಮಾನ್ಯ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋಕ್ಕೆ ನಾನು ಮನವಿಯನ್ನು ತಂದಿದ್ದೀನಿ. ದಯಮಾಡಿ ನಮ್ಮ ನೊಂದ ಶಿಕ್ಷಕರಿಗೆ ಪಿಂಚಣಿ 2006ರ ಪೂರ್ವದಲ್ಲಿ ನೇಮಕಾತಿಯನ್ನು ಹೊಂದಿ 2006ರ ನಂತರ ನಾವು ವೇತನಕ್ಕೆ ಒಳಪಟ್ಟಿರ್ತೇವೆ. ನಾವು 15 ವರ್ಷಗಳ ಕಾಲ ವೇತನ ಇಲ್ಲದೆ ಮಾಡಿದ್ದೀವಿ, ಕೇವಲ 10 ವರ್ಷಗಳ ವೇತನ ಸಹಿತ. ಆದ್ದರಿಂದ ಪಿಂಚಣಿಯನ್ನು ಬಿಡುಗಡೆ ಮಾಡಬೇಕು ನಮ್ಮ ಅನುದಾನಿತ ಶಾಲಾ ನೌಕರಿಗೆ ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ. ದಯಮಾಡಿ ಈ ನಿಟ್ಟಿನಲ್ಲಿ ನಮಗೆ ತಕ್ಷಣ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಈ ಜನಸಂದರ್ಭದಲ್ಲಿ ನನ್ನ ಮನವಿಯನ್ನು ಸಲ್ಲಿಸ್ತಾ ಇದ್ದೇನೆ. ಅಂದರೆ ಅರುಣ್, ಒಬ್ಬೊಬ್ರದ್ದು ಕೂಡ ಒಂದೊಂದು ಸಮಸ್ಯೆಗಳಿದ್ದಾವೆ. ಬಸ್ನಲ್ಲಿ ಈಗಾಗಲೇ ವಿಧಾನಸೌಧ ಕಡೆಗೆ ಹೋಗೋದಕ್ಕೆ ಎಲ್ಲರೂ ಕೂಡ ತಯಾರಾಗಿ ನಿಂತಿದ್ದಾರೆ. ಅವ್ರನ್ನು ಮಾತಾಡಿಸ್ತಾ ಹೋಗ್ತೀನಿ, ಏನು ಸಮಸ್ಯೆಗಳಿರಬಹುದು ಅನ್ನುವಂಥದ್ದನ್ನು. ಅಮ್ಮ, ಏನು ಸಮಸ್ಯೆ ಇಟ್ಕೊಂಡು ಬಂದಿದ್ದೀರಿ? ಎಲ್ಲಿಂದ ಬಂದಿರೋದು ನೀವು? ಮೈಸೂರಿಂದ ಸರ್. ಮೈಸೂರಿಂದ ಬಂದಿದ್ದೀರಿ. ಏನು ಸಮಸ್ಯೆಗಳು? ಅದು ನಮ್ಮ ಅಕ್ಕನಿಗೆ ನಮ್ಮಮ್ಮ ಹೋಗಿದ್ರು.
ಅವ್ರಿಗೆ ಇದು ಅವ್ರು ಹೋಗಿ 1 ವರ್ಷ ಆಗಿ ನಾವು ಅದನ್ನು ರೇಷನ್ ಕಾರ್ಡಲ್ಲಿ ತೆಗ್ಸಿದ್ದೀವಿ. ಆದ್ರೂ ಅವ್ರಿಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಮೈಸೂರಲ್ಲಿ ಎಲ್ಲ ಕಡೆ ಹೋಗಿ ವಿಚಾರಿಸ್ಬಿಟ್ವಿ. ಎಲ್ಲ ಕಡೆನೂ ಆರೋಗ್ಯ ಕೇಂದ್ರ ಇರುತ್ತಲ್ಲ, ಎಲ್ಲ ಕಡೆನೂ ಹೋಗಿ ವಿಚಾರಿಸಿದ್ವಿ, ಎಲ್ಲೂ ಆಗಲ್ಲ ಅಂದರು. ಬಂದಿಲ್ಲ. ಒಂದು ಕಂತೂ ಬಂದಿಲ್ಲ. ಅದಕ್ಕೆ ಬಂದೆ ಇನ್ನೂ ಅದಕ್ಕೆ ಇದ್ರದ್ದು ಕೊಡ್ತಾರಲ್ಲ, ಯಾವುದು ಮನೆ ಯಜಮಾನಿ ಪಟ್ಟನೂ ಕೊಟ್ಟಿಲ್ಲ ಸರ್. ಮನೆ ಯಜಮಾನಿ ಪಟ್ಟನೂ ಕೊಟ್ಟಿಲ್ಲ. ಹಾಗಾಗಿ ಇಲ್ಲಿ ನೀವೆಲ್ಲಿಂದ ಬಂದಿರೋದು, ಏನು ಸಮಸ್ಯೆ? ನಾವು ಹೊಸಪೇಟೆಯಿಂದ ಬಂದಿದ್ದೀವಿ. ನಮ್ಮ ಮನೆಯವ್ರಿಗೆ ಕಿಡ್ನಿ ಪ್ರಾಬ್ಲಮ್ಮು, ಅದಕ್ಕೆ ನಮಗೆ ಆಪರೇಷನ್ ಮಾಡ್ಸೋಕೆ ಆಗ್ತಾ ಇಲ್ಲ. ದುಡ್ಡಿನ ಸಹಾಯ ಮಾಡಿರಿ ಅಂತ ಕೇಳೋಕ್ಕೆ ಇದು ಮಾಡ್ತಾ ಇದೀವಿ ಸರ್. ಮೇಡಮ್ ನೀವೆಲ್ಲಿಂದ ಬಂದಿರೋದು? ನಮಸ್ಕಾರ ಸರ್, ನಾವು ಮುರುಗೋಡ್ ಸರ್, ಡಿಸ್ಟಿಕ್ ಬೆಳಗಾಂ ಸರ್. ನಾವು ಕೆಲಸದ ಸಂಬಂಧ ಬಂದಿದ್ದೇವೆ ಸರ್. ಪರ್ಮನೆಂಟ್ ಕೊಡ್ತಾ ಇಲ್ಲ ಸರ್. ನಂದು 11 ವರ್ಷ ಡ್ಯೂಟಿ ಮಾಡಿದ್ದೇನೆ ಸರ್. 11 ವರ್ಷದಲ್ಲಿ ಪರ್ಮನೆಂಟ್ ಸೂಪರ್ಡೆಂಟ್ ಕೊಡಿ ಅಂತ ಕೇಳಕ್ಕೆ ಹೋದರೆ ಇಲ್ಲ ಅಂತಾರೆ ಸರ್. ಪರ್ಮನೆಂಟ್ ಕೊಡೋಂಗೆ ಒಂದು ಸ್ವಲ್ಪ ಏನಾರು ಅವಕಾಶ ಮಾಡಿಕೊಡಿ ಸರ್. ಸರ್ ಹೇಳಿ, ನೀವೆಲ್ಲಿಂದ ಬಂದಿರೋದು, ಏನು ಸಮಸ್ಯೆ? ನಾನು ಮೈಸೂರಿಂದ ಬಂದಿರೋ ಸರ್. ನನ್ನ ಅಂಗವಿಕಲಕ. ನನಗೆ 2 ಹೆಣ್ಮಕ್ಳವೆ, ಒಂದು ಗಂಡು ಮಗವನೇ. ನಾನು ಮನೆಗೋಸ್ಕರ ಭಾಳ ಓಡಾಡ್ತಾಯಿದ್ದೀನಿ. ಜೋಪಡಿಲಿ ನಾನು ಇದು ಮಾಡ್ತಾಯಿದ್ದೀನಿ, ಗುಡಿಸ್ಲಲ್ಲಿ ವಾಸ ಮಾಡ್ತಾಯಿದ್ದೀನಿ. 2 ಅರ್ಜಿ ಕೊಟ್ಟಿದ್ದೀನಿ ತನ್ವೀರ್ ಶೆಟ್ಗೆ. ಏನೂ ಆಗಿಲ್ಲ ಇದುವರೆಗೂ ಅಲ್ಲಿ. ನನಗೇನೂ ಆಗಿಲ್ಲ ಸರ್ ಅಲ್ಲಿ ಮೈಸೂರಲ್ಲಿ. ಅದಕ್ಕೆ ಸಲುವಾಗಿ ಮಾಮ ನೀವೆಲ್ಲಿಂದ ಬಂದಿರೋದು? ನಂದಿಲೇಔಟಿಂದ ಸರ್. ಏನು ಸಮಸ್ಯೆ? ನಮ್ದು ಗೃಹಲಕ್ಷ್ಮಿ ಯೋಜನೆದು ಅಪ್ಲೈ ಮಾಡಿದ್ದೀವಿ. ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ, ಒಂದು ಸರಿನೂ ಬಂದಿಲ್ಲ ಸರ್ ನಮಗೆ. ಅದಕ್ಕೋಸ್ಕರ ಏನೋ ವಿಧಾನಸೌಧದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಅಂದರು, ಅದಕ್ಕೋಸ್ಕರ ಬಂದಿದ್ದೀನಿ ಸರ್. ಓಕೆ ಅರುಣ್, ಇದು ಜನ ಹೇಳ್ತಾ ಇರುವಂಥದ್ದು ಒಬ್ಬೊಬ್ಬರದು ಒಂದೊಂದು ಸಮಸ್ಯೆಗಳು, ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಸಿಗುತ್ತೆ ಅನ್ನುವಂಥ ಭರವಸೆಯಿಂದ ಇವರೆಲ್ಲರೂ ಕೂಡ ಹೋಗ್ತಾ ಇರುವಂಥದ್ದು ಜನಸ್ಪಂದನ ಕಾರ್ಯಕ್ರಮಕ್ಕೆ. ಅರುಣ್. ಓಕೆ ಮಾದೇಶ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನೊಂದು ಕಡೆಗೆ ನನ್ನ ಸಹೋದ್ಯೋಗಿ ಮಾರುತಿ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾರುತಿ, ಯಾವ ರೀತಿಯಾಗಿ ಜನಸಾಗರ ಬರ್ತಾ ಇದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಬಹಳ 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 ಜನ ನಿರೀಕ್ಷೆಯನ್ನು ಇಟ್ಕೊಂಡು ಬರ್ತಾ ಇದ್ದಾರೆ ಒಬ್ಬರಾದ ನಂತರ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸೋಕೆ. ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದೆ ಸರ್ಕಾರ? ಈಗ ಯಾವ ರೀತಿಯಾಗಿದೆ, ಏನಿದೆ ಮಾಹಿತಿ? ಖಂಡಿತ ಅರುಣ್, ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು ದೃಶ್ಯಗಳಲ್ಲಿ ಜನಸಾಗರವೇ ಹರಿದು ಬರ್ತಿದೆ. ಸುಮಾರು 10,000 ಜನರಿಗೆ ಇಲ್ಲಿ ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಟ್ಟು 30 ಕೌಂಟರ್ಗಳನ್ನ ಮಾಡಲಾಗಿದೆ. ವಿವಿಧ ಇಲಾಖೆಗಳ ಕೌಂಟರ್ ಮಾಡಲಾಗಿದೆ. ಬರುವಂತಹ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಿರುವಂಥ ಅವರ ಸಮಸ್ಯೆಗಳು ಏನು ಅನ್ನೋದನ್ನು ಮೊದಲು ರಿಜಿಸ್ಟರ್ ಮಾಡಿಕೊಂಡು ಅವ್ರಿಗೆ ಟೋಕನ್ ಕೊಟ್ಟು ಯಾವ ಕೌಂಟರ್ ಕುತ್ಕೋಬೇಕು ಅನ್ನುವಂಥ ಮಾಹಿತಿನ ಕೊಡ್ತಿದ್ದಾರೆ. ಮತ್ತು ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡ್ಕೊಂಡಿದ್ದಾರೆ, ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಜನ ಸೇರ್ತಿರುವಂಥದ್ದು. ಬರುವಂತಹ ಅವರಿಗೆ ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಯಾವ ಜಿಲ್ಲೆಯ ಸಮಸ್ಯೆ ಇರುತ್ತೆ ಆ ಜಿಲ್ಲೆಯ ಸಮಸ್ಯೆನ ಬಗೆಹರಿಸೋದಕ್ಕೆ ಜಿಲ್ಲಾಧಿಕಾರಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲೂ ಕೂಡ ಭಾಗಿಯಾಗಿಸೋದಕ್ಕೆ ಸಿದ್ಧತೆಗಳಾಗ್ತಿರುವಂಥದ್ದು. ಮತ್ತೊಂದು ಕಡೆ ಸಿಎಂ ಜೊತೆಗೆ ಖುದ್ದು ಮಾತಾಡಬೇಕು, ತಮ್ಮ ಸಮಸ್ಯೆನ ಬಗೆಹರಿಸ್ಕೋಬೇಕು ಅಂತ ರಾಜ್ಯದ ಮೂಲೆ ಮನವಿ ಪತ್ರಗಳನ್ನ ತಗೊಂಡು ಬಂದಿದ್ದಾರೆ. ಕೆಲವರು ಇದ್ದಾರೆ. ಎಲ್ಲಿಂದ ಬಂದಿದ್ದಾರೆ, ಏನು ಸಮಸ್ಯೆ? ಶಿರಾದಿಂದ ಬಂದಿದ್ದೀವಿ ಸರ್. ಶಿರಾದಲ್ಲಿ ನಮಗೆ ಸಪ್ತಗಿರಿ ಬಡಾವಣೆಯಲ್ಲಿ ನಮ್ಮದೇ ಆದ 2 ಮನೆಗಳಿದ್ದಾವೆ. ಅಕ್ಕಪಕ್ಕ ಎಲ್ಲರಿಗೂ ಹಕ್ಕುಪತ್ರ ಕೊಡ್ತಾ ಇದ್ದಾರೆ. ನಮಗೆ ಕೋರ್ಟಿಂದ ಜಡ್ಜ್ಮೆಂಟ್ ಆಗಿದ್ರೂ ನಮ್ಗೆ ಹಕ್ಕುಪತ್ರ ವಿತರಣೆ ಮಾಡ್ತಾ ಇಲ್ಲ. ಖಾತೆ ಮಾಡಿಕೊಡ್ರಿ ಅಂತ 2013ರಿಂದನೂ ನಾನು ಅಪ್ಲಿಕೇಶನ್ಗಳನ್ನ ಕೊಡ್ತಾ ಇದ್ದೀನಿ ನಗರಸಭೆಗೆ. ತಹಶೀಲ್ದಾರ್ ಹತ್ರ ಹೋಗ್ರಿ ಅಂತ ನಗರಸಭೆ ಹೇಳುತ್ತೆ, ನಗರಸಭೆ ತಕ್ಕ ಹೋಗ್ರಿ ಅಂತ ತಹಶೀಲ್ದಾರ್ ಹೇಳ್ತಾರೆ. ನಿಮ್ದು ಈ ವಾರ್ಡಲ್ಲೇ ಇಲ್ಲ ಆಸ್ತಿ ಅಂತ ಹೇಳ್ತಾರೆ. ನಾವು 40-50 ವರ್ಷದಿಂದ ವಾಸ ಇದ್ದೀವಿ. ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ದಯವಿಟ್ಟು ನಮಗೆ ಮುಖ್ಯಮಂತ್ರಿಗಳು ನಮಗೆ ಹಕ್ಕುಪತ್ರನ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳೋದು. ಮತ್ತೊಂದು ಮಹಿಳಾ ಸಂಘಟನೆಯವರು ಬಂದಿದ್ದಾರೆ. ಅವರು ಮೇಡಮ್ ಎಲ್ಲಿಂದ ಬಂದಿದ್ದಾರೆ, ಏನು ಸಮಸ್ಯೆ ಕೇಳಿ? ನಾವು ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆಯಿಂದ KPS ಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಕರು ನಾವು ಬಂದಿರೋದು. ಇಲ್ಲಿ LKG UKG ಟೀಚರ್ಸು ಸರ್. ನಮಗೆ 5 ವರ್ಷದಿಂದ LKG UKGನ ಓಪನ್ ಮಾಡಿದ್ದಾರೆ. ಇದ್ರ ಉದ್ದೇಶ ಏನಂತಂದ್ರೆ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅಂತ ಓಪನ್ ಮಾಡಿದ್ರು. ನಾವು ಸರ್ ಸುಮಾರು 285 KPS ಶಾಲೆಗಳಿಂದ ಎಲ್ಲ ಟೀಚರ್ಸ್ ನಿಮ್ಮನ್ನ ಪರ್ಮನೆಂಟ್ ಮಾಡಕ್ಕೆ ಕೇಳಕ್ ಬಂದಿದ್ದೀರಾ? ಸೇವಾ ಭದ್ರತೆ ಮತ್ತೆ ನಮಗೆ ಸರ್ ಎಲ್ಲಿಂದ ಬಂದಿದ್ದೀರಾ, ಏನು ಸರ್ ನಿಮ್ದು ಸಮಸ್ಯೆ? ನಮ್ದು 2008-9ರಿಂದ ಇದು ಕೊಟ್ಟಿದ್ರು, ಹೌಸಿಂಗ್ ಬೋರ್ಡ್ ಮನೆ ಕೊಟ್ಟಿದ್ದಾರೆ. ಅದು ಬೇರೆಯವ್ರ ಜಾಗದಲ್ಲಿ ಕೊಟ್ಟಿದ್ದಾರೆ ನಮಗೆ. ಅದು ಇನ್ನುವರೆಗಾದರೂ ನಮಗೆ ಬೇರೆ ಕಡೆ ಕೊಡ್ತೀವಿ ಅಂತೇಳಿ ಇನ್ನೂ ಕೊಡ್ತಾ ಇಲ್ಲ ಸರ್. ಅದು ಇದು ಇಲ್ಲಿ ಬರ್ತಿರುವಂತಹ ಜನ ಹೇಳ್ತಿರೋದು ಸಾಕಷ್ಟು ಸಮಸ್ಯೆಗಳನ್ನ ಒತ್ಕೊಂಡು ಬರ್ತಿದ್ದಾರೆ. ಒಂದು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಅರುಣ್, ವಿದ್ಯಾರ್ಥಿಗಳು ಬರ್ತಿದ್ದಾರೆ, ಅದು ಶಾಲೆಯ ವಿದ್ಯಾರ್ಥಿಗಳು ಬರ್ತಿದ್ದಾರೆ. ಅವ್ರ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಕರೆತರ್ತಿದ್ದಾರೆ. ಯಾವ ಕಾರಣಕ್ಕೆ ಮಕ್ಕಳನ್ನ ಕರೆತರ್ತಿದ್ದಾರೆ ಅನ್ನೋದನ್ನ ಶಾಲಾ ಶಿಕ್ಷಕರು ಅಥವಾ ಮಕ್ಕಳನ್ನ ಕೇಳಿ ತಿಳ್ಕೊಬೇಕು. ಯಾಕಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಮಕ್ಕಳನ್ನ ಕರ್ಕೊಂಡು ಈಗ ಇಲ್ಲಿ ಏನು
ಇಲ್ಲಿ ಹುಬ್ಬಳ್ಳಿ ತಾಲೂಕು ಹಗಡಿ ಗ್ರಾಮದಲ್ಲಿ ಪ್ರೌಢಶಾಲೆ ಅನುಷ್ಠಾನಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಸ್ಪಂದನ ಅಂದ್ರೆ ಸರ್ ಎಲ್ಲಿಂದ ಮಕ್ಕಳನ್ನ ಕರ್ಕೊಂಡು ಬರ್ತಿದ್ದೀರಾ ಸರ್? ನಾವು ಈಗ ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕು ಅಗಡಿ ಗ್ರಾಮದಿಂದ ಬರ್ತಾ ಇದ್ದೇವ್ರಿ. ಈ ಹಿಂದೆ 3 ವರ್ಷದಿಂದ ಶಿಕ್ಷಣ ಸಚಿವರು ಬಂದು ನಮ್ದೆಲ್ಲ ಇದನ್ನ ತಗೊಂಡು ಊರಿಗೆ ಬಂದು ಹೈಸ್ಕೂಲ್ ಶಾಲೆ ಮಾಡಿಕೊಡ್ತೇವೆ ಅಂತ ಇದನ್ನ ಮಾಡಿದ್ರು. ಆದ್ರೆ 3 ವರ್ಷದಿಂದ ಆಗಿಲ್ಲ. ಆ ಕಡೆಯಿಂದ ನಮ್ಮ ಊರಿಂದ 6 ಕಿಲೋಮೀಟರ್ ನಡೆದು ಹೋಗ್ಬೇಕ್ರಿ. ಬಸ್ಸಿನ ವ್ಯವಸ್ಥೆನೂ ಇಲ್ಲ. ಮಕ್ಕಳ ಮಹಿಳಾ ಹೆಣ್ಣು ವಿದ್ಯಾರ್ಥಿಗಳು ಶಿಕ್ಷಣದಿಂದ ಇದು ಆಗ್ತಾ ಇದ್ದಾರೆ. ಎಷ್ಟು ಜನ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀರಾ? ಇಲ್ಲಿ ನೋಡಬಹುದು ದೃಶ್ಯಗಳಲ್ಲಿ ಅರುಣ್ ಮಕ್ಕಳಲ್ಲಿ ಒಂದು ಹುಬ್ಬಳ್ಳಿ ತಾಲೂಕು ಅಗಡಿ ಗ್ರಾಮದಲ್ಲಿ ಪ್ರೌಢಶಾಲೆಯ ಅನುಷ್ಠಾನಕ್ಕಾಗಿ ಮುಖ್ಯಮಂತ್ರಿಗಳ ಜನಸ್ಪಂದನ ಕಾರ್ಯಕ್ರಮ ಶಾಲಾ ಮಕ್ಕಳಿಂದ ಬೆಂಗಳೂರು ಚಲೋ ಅಂತ ಒಂದು ಕಾರ್ಯಕ್ರಮ ಅಂದ್ರೆ ವಿದ್ಯಾರ್ಥಿಗಳನ್ನ ಊರಿನಲ್ಲಿದ್ದಂಥ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದಿದ್ದಾರೆ. ಇವ್ರು ಹೇಳ್ತಿರೋದು ನಮ್ಮ ಊರಿಂದ 6 ಕಿಲೋಮೀಟರ್ವರೆಗೂ ಒಂದು ಸರ್ಕಾರಿ ಶಾಲೆ ಇಲ್ಲ, ಸರ್ಕಾರಿ ಶಾಲೆಯನ್ನ ನಮ್ಮ ಊರಿಗೆ ಮಾಡಿಕೊಡಿ ಅನ್ನೋ ಕಾರಣಕ್ಕೆ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ವಿದ್ಯಾರ್ಥಿಗಳನ್ನ ಮಾತಾಡ್ತಾರೆ. ಎಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗಿ ಡೈಲಿ ಸ್ಕೂಲ್ಗೆ ಹೋಗ್ತಿದ್ದೀರಾ? ನಮ್ಮ ಊರಿಂದ 4 ಕಿಲೋಮೀಟರ್ ನಡ್ಕೊಂತ ಹೋಗಿ ಸ್ಕೂಲಿಗೆ ಹೋಗ್ತೀವಿ. ಅಲ್ಲಿ ನಡೀತಾ ಹೋಗ್ಬೇಕಂದ್ರೆ ಡೈಲಿ ನಡೀತಾನೆ ಹೋಗ್ಬೇಕ್ರಿ. ಬಸ್ಸಿನ ಸೌಕರ್ಯ ಇಲ್ಲ ನಮ್ಮ ಊರಿಗೆ. ಹಂಗ ಮಳೆಗಾಲದೊಳಗಂದ್ರೂ ನಡೀತಾನೆ ಹೋಗ್ಬೇಕು. ಹಂಗಾಗಿ ನಮ್ಗೆ ಪ್ರೌಢ ಶಾಲೆ ಬೇಕು ಅಂತಂದು ಹೇಳಿ ನಾವು 3 ವರ್ಷದ ಹಿಂದೆನೇ ಕಳ್ಸಿದ್ವಿ. ಆದ್ರೂ 3 ವರ್ಷದಿಂದ ಶಿಕ್ಷಣ ಸಚಿವರು ಬಂದು ನಮ್ಗೆ ಭೇಟಿಯಾಗಿ ಹೋಗಿದ್ರು. ಆದ್ರೂ ಇವ್ರು ಏನು ಮಂಜೂರು ಮಾಡ್ತೀವಿ ಅಂತ ಹೇಳಿ ಮಾಡಿದ್ದಿಲ್ಲ. ಆದ ಕಾರಣ ನಾವು ಸಿದ್ದರಾಮಯ್ಯವ್ರನ್ನ ಭೇಟಿ ಆಗ್ಬೇಕಂತಂದೇಳಿ ಇವತ್ತು ಜನಸ್ಪಂದನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ವಿ. ಅರುಣ್, ವಿದ್ಯಾರ್ಥಿಗಳು ಕೂಡ ಬಂದು ತಮಗೆ ಶಾಲೆ ಬೇಕು, ನಮ್ಮ ಊರಿಗೆ ಶಾಲೆಗೆ ಬರಬೇಕು ಅಂತ ಈ ರೀತಿ ಸಾಕಷ್ಟು ಸಮಸ್ಯೆಗಳನ್ನ ಎತ್ಕೊಂಡು ರಾಜ್ಯದ ಮೂಲೆಯಿಂದ ವಿದ್ಯಾರ್ಥಿಗಳೆಲ್ಲ ಹಿರಿಯ ನಾಗರಿಕರು, ಅಂಗವಿಕಲರು, ಸಾರ್ವಜನಿಕರು ಬಂದು CMನ ಭೇಟಿ ಮಾಡಿ ತಮ್ಮ ಸಮಸ್ಯೆನ ಅವ್ರಿಗೆ ಹೇಳ್ಕೊಂಡು ಪರಿಹಾರ ಸಿಗುತ್ತೆ ಅನ್ನೋಂಥ ಒಂದು ಭರವಸೆಯಲ್ಲಿ ಬರ್ತಿರುವಂಥದ್ದು. ಅರುಣ್, ಓಕೆ ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಮಾದೇಶ್, ನಿಮ್ಮ ಮಾಹಿತಿಗೂ ಕೂಡ ಧನ್ಯವಾದಗಳು. ಸೊ ರಾಜ್ಯದ ಮೂಲೆಗಳಿಂದಲೂ ಕೂಡ ಸಾರ್ವಜನಿಕರು ಬರ್ತಾ ಇದ್ದಾರೆ. ಅವರವ್ರದ್ದೇ ಆದಂಥ ಸಮಸ್ಯೆಗಳನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಕೆಲವರು ಗ್ರಾಮಕ್ಕೇನೋ ಬೇಕು ಅಂತ ಹೇಳಿ, ಶಾಲೆ ಬೇಕು ಅಂತ ಹೇಳಿ, ಕೆಲವರು ನಮ್ಮ ಕೆಲಸ ಭದ್ರತೆಯನ್ನು ಕೊಡಿ ಅಂತ ಹೇಳಿ, ನಮ್ಮನ್ನೇನೋ ನೇಮಕ ಮಾಡ್ಕೊಂಡಿದ್ದೀರಾ, ನಾವು ಗುತ್ತಿಗೆ ಮೇಲೆ ಇದ್ದೀವಿ, ನಮಗೆ ಸಂಬಳವನ್ನಾದರೂ ಹೆಚ್ಚಿಗೆ ಮಾಡಿ, ನಮಗೆ ಸೇವಾ ಭದ್ರತೆ ಹೇಗೆ ಅಂತೇಳಿ. ಇನ್ನು ಕೆಲವರು ಪಿಂಚಣಿ ನಮಗೆ ಬರ್ತಾ ಇಲ್ಲ, ಪಿಂಚಣಿ ಇದು ಮಾಡಿ ಅಂತೇಳಿ, ಭಾಗ್ಯಲಕ್ಷ್ಮಿದು ನಮಗಿನ್ನೂ ಬರ್ತಾ ಇಲ್ಲ, ಇನ್ಯಾರ್ದೋ ರೇಷನ್ ಕಾರ್ಡ್ದೇನೋ ಸಮಸ್ಯೆ ಇರುತ್ತೆ, ಇನ್ಯಾರ್ದೋ ಜಾಗದ ಸಮಸ್ಯೆ ಇರುತ್ತೆ. ಹೀಗೆ ಒಂದಲ್ಲ ಎರಡಲ್ಲ ಸಾವಿರಾರು ಸಮಸ್ಯೆಗಳು ಬೇರೆ ಬೇರೆ ರೀತಿಯಲ್ಲಿ ಜನ ಬಂದು ಈಗ ಮುಖ್ಯಮಂತ್ರಿಗಳ ಬಳಿ ಕೇಳ್ತಾ ಇದ್ದಾರೆ.